ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂತ MCG ಟೆಸ್ಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚು. ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ನಮ್ಮ ಇಂಡಿಯಾ ಇರೋದು. ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಈ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಟ್ಕೊಂಡೇ ಏನಾದ್ರು ಗೆದ್ದುಬಿಡ್ತು ಅಂದರೆ ಅದೊಂಥರ ಖುಷಿ ವಿಚಾರನೇ. ಈ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಟ್ಕೊಂಡು ಸೋತೋಗ್ಬಿಡ್ತು ಅಂದರೆ ನನ್ನ ಮಕ್ಕಳ್ರಿಗೆ ಇದೇ ಗುರು ಕನ್ಫ್ಯೂಷನ್. ಏನು ಗುರು ಮಾಡೋದು ಇವ್ರಿಗೆ? ಏನು ಮಾಡ್ತಾ ಇದ್ದಾರೆ ಇವ್ರು? ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಆ ಥರ ಮಾಡ್ತಾ ಇದ್ದಾರೆ ಇವರು ಮೂಮೆಂಟ್ಸ್ಗಳನ್ನ ಟೀಮಲ್ಲಿ. ಬ್ಯಾಟಿಂಗ್ ಆರ್ಡರ್ಲೇ ಮೂಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಒಂಥರ ಫಿಕ್ಸ್ಡ್ ಆಗಿರುವಂಥ ಸ್ಲಾಟ್ನ ಅಲ್ಲಾಡಿಸ್ತಾ ಇದ್ದಾರೆ. ಇವ್ರ ಫಾರ್ಮಲ್ಲಿ ಇಟ್ಕಿಲ್ಲ ಅಂತ ಬೇರೆಯವ್ರ ಸ್ಥಾನನ ಅಲ್ಲಾಡಿಸೋದು ಯಾವ ರೇಂಜಿಗೆ ನ್ಯಾಯ ಗುರು ಅನ್ನೋ ಥರ ಇವಾಗ ಕ್ವಶನ್ ಅಂತೂ ಬರ್ತಾ ಇದ್ದಾವೆ. ಬಟ್ ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ನಾಳೆ ಯಾರು ಓಪನ್ ಮಾಡ್ತಾರೆ ಅಂತ. ಬಟ್ ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸ್ ಏನು ಅಂತಂದರೆ ರೋಹಿತ್ ಶರ್ಮಾ ಇಸ್ ಗೋಯಿಂಗ್ ಟು ಓಪನ್ ವಿತ್ ಯಶಸ್ವಿ ಜೈಸ್ವಾಲ್ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಒಂದ್ ವೇಳೆ ಈ ಮೂವ್ಮೆಂಟ್ ಏನಾದರೂ ಆಯಿತು ಅಂತ ಅಂದರೆ KL ರಾಹುಲ್ ಯಾವ ಸ್ಥಾನದಲ್ಲಿ ಆಡ್ತಾರೆ? ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ KL ರಾಹುಲ್ ವಿಲ್ ಪ್ಲೇ ಅಟ್ ನಂಬರ್ 3 ಅಂತೆ. ನಂಬರ್ 3 KL ರಾಹುಲ್, ನಂಬರ್ 6 KL ರಾಹುಲ್. ಸೊ ಎರಡು ಕೂಡ ಒಂದು ಕ್ವಶನ್ ಇದೆ. ನಂಬರ್ 3 ಆಡ್ತಾರೆ, ನಂಬರ್ 6 ಅಲ್ಲಿ ಆಡ್ತಾರೆ ಅಂತ. ಒಟ್ನಲ್ಲಿ ರೋಹಿತ್ ಶರ್ಮಾ ಅಂತೂ ಓಪನ್ ಮಾಡ್ತಾರೆ ಅಂತ ಇವಾಗ ಶ್ಯೂರ್ ಆಗಿ ರಿಪೋರ್ಟ್ಸ್ಗಳಂತೂ ಬರ್ತಾ ಇದ್ದಾವೆ. ಸೊ ಒಂದ್ ವೇಳೆ ಈ ಥರ ಏನಾದ್ರು ಆಯಿತು ಅಂತಂದರೆ ಇದು ಪಾಸಿಟಿವ್ ಮೂವ್ನ ನೆಗೆಟಿವ್ ಮೂವ್ನ ನಮಗಂತೂ ಗೊತ್ತಾಗಲ್ಲ. ಅದು ಮ್ಯಾಚ್ ಆದ್ಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ರೋಹಿತ್ ಶರ್ಮಾ ಇಲ್ಲಿ ಏನು ಫಸ್ಟ್ ಮ್ಯಾಚ್ ಇವ್ರು ಆಡ್ಲಿಲ್ವಲ್ಲ, ಬುಮ್ರಾ ಅವರ ಕ್ಯಾಪ್ಟನ್ಸಿಲಿ ಇವ್ರು ಬುಮ್ರಾ ಅವರ ಕ್ಯಾಪ್ಟನ್ಸಿಲಿ ಇವ್ರು ಹೆಂಗೆ ಆಡೋಕ್ಕಾಗುತ್ತೆ? ಇವ್ರು ಫಸ್ಟ್ ಮ್ಯಾಚ್ ಆಬ್ಸೆಂಟ್ ಆಗಿತ್ತು, ಕೆಲವು ಬುಮ್ರಾ ಅವ್ರ ಕ್ಯಾಪ್ಟನ್ಸಿ ನಿಭಾಯಿಸಿದ್ದು. ಬುಮ್ರಾ ಅವರು ಫಸ್ಟ್ ಮ್ಯಾಚ್ನ ಗೆಲ್ಸ್ಕೊಂಡು ಕೊಟ್ಬಿಟ್ರಲ್ಲ ರೋಹಿತ್ ಶರ್ಮಾ ಅವರ ಆಬ್ಸೆನ್ಸಲ್ಲಿ. ಸೊ ಅದೇ ಒಂಥರ ಮೇಯ್ನ್ ಇವರಿಗೆ ಒಂಥರ ಸೈಕ್ ಆಗಿರೋದು ಅಂತ ಹೇಳಬೇಕು. ಅವ್ರು ಫಸ್ಟ್ ಮ್ಯಾಚ್ ಬರಲಿಲ್ಲ. ಫಸ್ಟ್ ಮ್ಯಾಚ್ ಅನ್ನು ಬಂದು ಅಲ್ಲೆರೋ ಓಪನಿಂಗ್ ಸ್ಲಾಟಲ್ಲಿ ಇವ್ರು ರನ್ಸ್ ಹೊಡಿದೆ ಇಲ್ಲ, ಔಟ್ ಆಗಿ ಇವಾಗಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಔಟ್ ಹಾಕೊಂಡು ಬಂದಿತ್ತು ಅಂದ್ರೂ ಕೂಡ ಅಷ್ಟೊಂದು ಕೇಳೋ ಅಂಥದ್ದು ಇರ್ತಿರ್ಲಿಲ್ಲ. ಯಾಕಂದರೆ KL ರಾಹುಲ್ ಅವರು ಆಲ್ಮೋಸ್ಟ್ ಇಲ್ಲಿ 250 ರನ್ಸ್ಗಳನ್ನ ಹೊಡೆದಿದ್ದಾರೆ. ಆ ಒಂದು ಓಪನಿಂಗ್ ಸ್ಲಾಟಲ್ಲಿ ಬ್ಯಾಟಿಂಗ್ ಆಗ್ಬಿಟ್ಟು ಆಲ್ಮೋಸ್ಟ್ ಕ್ಲೋಸ್ ಟು 250 ರನ್ನ ಹೊಡೆದಿದ್ದಾರೆ. ವಿತ್ ಅನ್ ಆವ್ರೇಜ್ ಆಫ್ 47 ಆಡ್ತಾ ಇದ್ದಾರೆ. ಟಾಪ್ ಆರ್ಡರ್ ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ ಇವ್ರ ರೇಂಜಿಗೆ ಕನ್ಸಿಸ್ಟೆಂಟ್ ಆಗಿ ಆಡ್ತಿರೋರು ಬೇರೆ ಯಾರು ಇಲ್ಲ. ಯಶಸ್ವಿ ಜೈಸ್ವಾಲ್ ಕೂಡ ಇವ್ರ ರೇಂಜಿಗೆ ಕನ್ಸಿಸ್ಟೆಂಟ್ ಆಗಿ ಈ ಒಂದು ಸೀರೀಸ್ ಅಲ್ಲಿ ಆಡ್ತಾ ಇಲ್ಲ. ರೋಹಿತ್ ಶರ್ಮಾ ಅವರ ಆವ್ರೇಜ್ ವಿಚಾರಕ್ಕೆ ಬಂತು ಅಂದ್ರೆ 10-11 ಅಷ್ಟೇ ಇದೆ ಅವರ ಆವ್ರೇಜು. ಆ ಒಂದು ಸ್ಲಾಟಲ್ಲಿ ನಂಬರ್ 5 ನಂಬರ್ 6 ಸ್ಲಾಟಲ್ಲಿ ಬರ್ತಾರೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಡೋದಕ್ಕೆ. ಆ ಸ್ಲಾಟಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ರೋಹಿತ್ ಶರ್ಮಾ ಅವರು ಖಂಡಿತ ಮಾಡ್ತಾನೆ ಇದ್ದಾರೆ. ಓಪನಿಂಗ್ ಸ್ಲಾಟಲ್ಲಿ ರೋಹಿತ್ ಶರ್ಮಾ ಅವ್ರದ್ದು ಆವ್ರೇಜು ಚೆನ್ನಾಗೇನೆ ಇದೆ ಅಂಡ್ ರನ್ಸು ಕೂಡ ಆ ಒಂದು ಸ್ಲಾಟಲ್ಲಿ ಚೆನ್ನಾಗೇನೆ ಬಂದಿದೆ. ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವರು ಮಿಡ್ಲ್ ಆರ್ಡರ್ಲಿ ಆಡಿದಾಗ ಅಷ್ಟೊಂದು ಕ್ಲಿಕ್ ಆಗಿಲ್ಲ. ಅದು ಇವಾಗಿನ ಮಾತಲ್ಲ, ಹಿಂದೆ ಯಾವಾಗಲೂ ಮಿಡಲ್ ಆರ್ಡರ್ಗೆ ಆಡಿದಾಗಲೂ ಅಷ್ಟೇ ಅಷ್ಟೊಂದು ಕ್ಲಿಕ್ ಆಗಿಲ್ಲ. ಅವ್ರ ರನ್ಸ್ ಬಂದಿರೋದೆಲ್ಲ ಓಪನಿಂಗ್ ಸ್ಲಾಟಲ್ಲೇ. ಸೊ ಆದ್ದರಿಂದ ಅವರು ಫಾರ್ಮಿಗೆ ಇವಾಗ ಬರಲೇಬೇಕು. ಈ ಬೇರೆ ವಿಧಿ ಇಲ್ಲ. 2 ಮ್ಯಾಚಲ್ಲಿ ರನ್ಸ್ಗಳು ಬರಲೇಬೇಕು. ಸೊ ಅವ್ರ ಫಾರ್ಮಿಗೆ ಬರೋದಕ್ಕೋಸ್ಕರ ಫಾರ್ಮಲ್ಲಿರುವಂಥ ಓಪನಿಂಗ್ ಸ್ಲಾಟಲ್ಲಿ ಫಾರ್ಮಲ್ಲಿರುವಂಥ KL ರಾಹುಲ್ನ ಅಲ್ಲಾಡಿಸೋದಕ್ಕೆ ರೆಡಿ ಆಗಿದ್ದಾರೆ ರೋಹಿತ್ ಶರ್ಮಾ ಅನ್ನೋದು ಕೂಡ ಇವಾಗ ಒಂದು ಕ್ವೆಶನ್ನು. ಇವಾಗೇನೋ ಬರ್ತಾರೆ, ಓಪನಿಂಗ್ ಸ್ಲಾಟಲ್ಲಿ ಬರ್ತಾರೆ, ಬಂದ್ಬಿಟ್ಟು ರನ್ಸ್ ಹೊಡೆದ್ಬಿಟ್ಟು ಏನಾದ್ರು ಚೆನ್ನಾಗಿ ಆಡಿ ಮ್ಯಾಚ್ನ ಗೆಲ್ಸ್ಬಿಡ್ತು ಅಂತಂದರೆ ಓಕೆ, ಎಲ್ಲ ಪಾಸಿಟಿವ್ ಆಗಿ ತಗೊಂತಾರೆ. ಇನ್ ಕೇಸ್ ಏನಾದ್ರು ರೋಹಿತ್ ಶರ್ಮಾ ಅವ್ರಿಗೆ ಹೆಂಗಾಗಿದೆ ಅಂದರೆ ತಿಕ್ಲು ಪರಿಸ್ಥಿತಿ ಬಂದ್ಬಿಡಿದೆ. ಪಾಪ ಫಸ್ಟ್ ಮ್ಯಾಚ್ ಹೆಂಗೋ ಬುಮ್ರಾ ಅವ್ರು ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಫಸ್ಟ್ ಮ್ಯಾಚ್ನ ಗೆಲ್ಸ್ಕೊಂಡು ಕೊಟ್ಬಿಟ್ಟಿದ್ರು. ಇವಾಗ ಇನ್ನೂ ಸಹ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲಿ ಇನ್ನೂ ಗೆಲ್ಲೋದಕ್ಕೆ ಆಗಿಲ್ಲ. ಸೊ ಈ ಮ್ಯಾಚಲ್ಲಿ ಸೋತೋಗ್ಬಿಡ್ತು ಅಂದರೆ ಇವ್ರು ಆಲ್ಟರ್ ಮಾಡ್ತಾ ಇದ್ರಲ್ಲ, ಮಿಡ್ಲ್ ಆರ್ಡ್ರಿಗೆ ಬಂದರು, ಆಮೇಲೆ ಮತ್ತೆ ಇವಾಗ ಓಪನಿಂಗ್ ಸ್ಲಾಟಿಗೆ ಹೋಗ್ತಾ ಇದ್ದಾರೆ. ಸೊ ಹೆಂಗೆ ಬೇಕೋ ಹಂಗೆ ಆಲ್ಟ್ರ್ ಮಾಡ್ತಾ ಇದ್ದಾರಲ್ಲ. ಆ್ಯಂಡ್ ಕ್ಯಾಪ್ಟನ್ಸಿ ಇಶ್ಯೂಸು ಕೂಡ ಸುಮಾರು ಇದೆ ಈ ಒಂದು ಟೆಸ್ಟ್ ಸೀರೀಸ್ ಅಂತ ಬಂದಾಗ. ಫೇಲ್ಡ್ ಕ್ಯಾಪ್ಟನ್ ಅಂತ ಸ್ವಲ್ಪ ಪ್ರಾಜೆಕ್ಟು ಕೂಡ ಆಗ್ತಿದೆ ರೋಹಿತ್ ಶರ್ಮಾ ಅವರ ವಿಚಾರಕ್ಕೆ ಬಂತು ಅಂತ ಅಂದಾಗ. ಸರಿಯಾಗಿ ಜಡ್ಜ್ಮೆಂಟ್ಗಳು ಮಾಡ್ತಾ ಇಲ್ಲ ಅಂತ. ಸೊ ಏನಾದ್ರು ರನ್ಸ್ ಹೊಡೆದ್ರೆ ಓಕೆ, ಒಪ್ಕೊಂತಾರೆ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇಲ್ಲ ಗುರು ಫಾರ್ಮಿಗೆ ಬರೋಕ್ಕೋಸ್ಕರ ಹಿಂಗೆ ಮಾಡಿದ್ರು, ಫಾರ್ಮಿಗೆ ಬಂದರು ಅಂತ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಬೇಗ ಏನಾದರೂ ಔಟ್ ಆಗೋಗ್ಬಿಟ್ರು ಅಂತ ಇಟ್ಕೊಳ್ಳಿ, 2 ಇನ್ನಿಂಗ್ಸಲ್ಲಿ ಉಡಾಯಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವಾಗ ಎತ್ಕೊಂತಾರೆ ನೋಡಿ ರೋಹಿತ್ ಶರ್ಮಾಗೆ. ಸೊ ನೋಡಿದ್ರು, 1-2 ಮ್ಯಾಚ್ ನೋಡಿದ್ರು ರೋಹಿತ್ ಶರ್ಮಾ ಅವರು. ಸೆಕೆಂಡ್ ಮ್ಯಾಚು, ಥರ್ಡ್ ಮ್ಯಾಚು ನೋಡಿದ್ರು, ಆ ಒಂದು ಸ್ಲಾಟ್ನ ವೇರಿಯೇಷನ್ ಮಾಡೋದು ಬೇಡ ಅಂತ ನೋಡಿದ್ರು. ಇಲ್ಲ ನಾನು ಮಿಡ್ಲ್ ಆರ್ಡರ್ಲ್ಲೇ ಆಡ್ತೀನಿ ಅಂತ ನೋಡಿದ್ರು. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಈ ಸ್ಲಾಟಲ್ಲಿ ಆಡ್ತು ಅಂತಂದರೆ ರನ್ಸ್ ಬರ್ತಾ ಇಲ್ಲ ನನಗೆ, ನೆಕ್ಸ್ಟ್ 2 ಮ್ಯಾಚಲ್ಲೂ ಕೂಡ ಬರೋದು ಯಾಕೋ ಅಸಾಧ್ಯ ಥರ ಕಾಣಿಸ್ತಾ ಇದೆ, ನಾನು ಓಪನ್ ಮಾಡಿದ್ರೆ ಬೆಟರು, KL ರಾಹುಲ್ನ ನಂಬರ್ 3 ಆಡ್ಸೋಣ ಅನ್ನೋ ಥರ ಒಂದು ಪ್ಲ್ಯಾನ್ನ ಮಾಡಿಬಿಟ್ಟು ಇವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರಂತೆ. ಸೊ ಒಂಥರ ಕೆಡ್ದಾಗಂತೂ ಕಾಣಿಸ್ತಾರೆ. ಇನ್ ಕೇಸ್ ಅವ್ರು ಬೇಗ ಔಟ್ ಆಗೋಗ್ಬಿಟ್ರು ಅಂದರೆ 2 ಇನ್ನಿಂಗ್ಸಲ್ಲಿ ರನ್ಸ್ ಬರಲಿಲ್ಲ ಅಂದರೆ ಕೆಡ್ದಾಗಂತೂ ಕಾಣ್ತಾರೆ. ಒಳ್ಳೆದಾಗೆ ಸಗದಾಗಿ ಕಾಣಬೇಕು ಅಂದರೆ 2 ಇನ್ನಿಂಗ್ಸಲ್ಲಿ ಇವ್ರು ಮಾಡೋ ಮೂಮೆಂಟಿಗೆ ಇವ್ರು ಕರೆಕ್ಟಾಗಿ ರನ್ಸ್ದಾಗ ಹೊಡಿಬೇಕು. ಇಲ್ಲ ಅಂತಂದರೆ ಜೋಕರ್ ಥರ ಕಾಣಿಸ್ಬಿಡ್ತಾರೆ ರೋಹಿತ್ ಶರ್ಮಾ ಅವ್ರು. ಯಾಕೆಂತಂದರೆ ಸೋತ್ಕೊಂಡ್ಬಂದಿದ್ದೀವಿ, ಸೀರೀಸ್ ಆಫ್ ಮ್ಯಾಚಸ್ಗಳನ್ನ ಸೋತ್ಕೊಂಡ್ಬಂದಿದ್ದೀವಿ. ನಾವು ಈ ಟೆಸ್ಟ್ ಸೀರೀಸಲ್ಲಿ ಯಾವ ರೇಂಜಲ್ಲಿ ಇದ್ವಿ ಅಂತ ಅಂದರೆ, ಈ ಟೂರ್ನಮೆಂಟಲ್ಲಿ ಯಾವ ಥರ ಇದ್ವಿ ಅಂತಂದರೆ, ನಾವು ಈ ಟೆಸ್ಟ್ ಸೀರೀಸಲ್ಲ ನ್ಯೂಜಿಲ್ಯಾಂಡ್ ಮೇಲೆ ಆಡಿದಾಗ ಅದಕ್ಕಿಂತ ಹಿಂದೆ ಹೆಂಗಿದ್ವಿ ಅಂತಂದರೆ ನಾವೇ ಟಾಪ್ ಕಂಟೆಂಡರ್ ಗುರು ಫೈನಲ್ಸ್ ಆಡೋದಕ್ಕೆ, WTC ಫೈನಲ್ಸ್ ಆಡೋದಕ್ಕೆ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಸೋತ್ಕೊಂಡು ಬಂದು ಈ ಒಂದು ಪೊಸಿಷನ್ಲಿ ಇವಾಗ ಕೂತ್ಕೊಂಡಿದ್ದೀವಿ. ಸೊ ರೋಹಿತ್ ಶರ್ಮಾ ಅವರ ಕೈಯಲ್ಲಿದೆ. ಓಪನಿಂಗ್ ಸ್ಲಾಟಲ್ಲಿ ಆಡಿದ್ರು ಅಂತಂದರೆ ರನ್ಸು ಅವ್ರ ಬ್ಯಾಟಿಂದ ಬರಲೇಬೇಕು ಗುರು, ಇಲ್ಲಾಂದರೆ ಜೋಕರ್ ಥರ ಕಾಣಿಸೋದಂತ ಯಾಕೋ ಡೌಟ್ ಇಲ್ಲ.
ನೋಡೋಣ ಅದೇನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ KL ರಾಹುಲ್ ಅವರ ಸ್ಥಾನನ ಫಿಕ್ಸ್ಡ್ ಆಗಿರುವಂಥ ಒಂದು ಸ್ಥಾನನ, ರನ್ಸ್ ಬರ್ತಾ ಇರುವಂಥ ಒಂದು ಸ್ಥಾನನ ಅದು ನಂಬರ್ 3 ಆಗಿರಲಿ ಅಥವಾ ನಂಬರ್ 6 ಆಡಿಸ್ಲಿ, ಇವರು ನಂಬರ್ 3 ಆಡಿಸ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ KL ರಾಹುಲ್ನ ಈ ಕಡೆ ಶುಭ್ಮನ್ ಗಿಲ್ ಏನು ಹಾವಳಿ ಏನು ಕೊಡ್ತಾ ಇಲ್ಲ, ಅವ್ರನ್ನ ನಂಬರ್ 6ಗೆ ಅಟ್ರಿ ಪರವಾಗಿಲ್ಲ. ನಂಬರ್ 6ಅಲ್ಲಿ ಶುಭ್ಮನ್ ಗಿಲ್ ಯಾವ ರೇಂಜಿಗೆ ಎಫೆಕ್ಟಿವ್ ಆಗಿರ್ತಾರೆ, ಇದು ಕೂಡ ಒಂದು ಕ್ವೆಶನ್ನು. ಸೊ ಒಂಥರ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಸ್ಟೇಟಲ್ಲಿದೆ, ಒಂಥರ ಆಲ್ಟರ್ ಮಾಡ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? KL ರಾಹುಲ್ ಅವರ ಸ್ಥಾನನ ಇವಾಗ ಅಲ್ಲಾಡಿಸೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರಲ್ಲ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಬಾ.